ಸೆಕೆಂಡ್ ಡೇ 25th ಜೂನ್ 2026. ಸೊ ನಾವು ಬೆಳಿಗ್ಗೆ 5 ಗಂಟೆಗೇ ರೆಡಿ ಆಗಬೇಕಾಗಿತ್ತು. ವೆದರ್ ಕಂಡೀಷನ್ ಚೆನ್ನಾಗಿದೆ ಅಂದರೆ ನಮಗೆ ಆವತ್ತು ಟೂರ್ ಇರುತ್ತೆ ಅಂತ ಹೇಳಿದರು. ನೋಡಿದ್ರೆ ನಮ್ಗೆ ತುಂಬ ಚೆನ್ನಾಗಿತ್ತು ವೆದರು. ಸೊ ನಾವೆಲ್ಲರೂ 5 o'clockಗೆ ಎದ್ದು ರೆಡಿಯಾಗಿ ಅಲ್ಲಿಗೆ ಹೋಗಿ ಸೇರಿಕೊಂಡ್ವಿ. ಒಬ್ಬೊಬ್ಬರಿಗೆ ಒಂದೊಂದು ವಿಂಡೋ ಸೀಟ್ ಕೊಟ್ಟಿರ್ತಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ಲೈಟು ಚೆನ್ನಾಗಿತ್ತು. ಅಲ್ಲಿ ನೋಡ್ತಿದ್ರೆ ಪೆನೋರಾಮಿಕ್ ವ್ಯೂ ಥರ ಕಾಣ್ತಿತ್ತು. ಫುಲ್ಲು ಟೂರು ಎಲ್ಲ ಹಿಮಾಲಯಾಸ್ದು ಮೌಂಟೇನ್ಸ್ ಎಲ್ಲ. ಸುಮಾರು ನಾವು ಎಷ್ಟು ಹೈಟಲ್ಲಿದ್ವಿ ಅಂದರೆ 25,000 ಫೀಟ್ ಹೈಟಲ್ಲಿ ನಮಗೆ ಕರ್ಕೊಂಡೋಗಿ ಎಲ್ಲ ತೋರಿಸ್ತು. ನೋಡಿ ನಮಗೆ ಏನೇನು ಮೌಂಟೇನ್ಸ್ ತೋರಿಸಿದ್ದಾರೆ ಅಲ್ಲಿ ಅಂದರೆ ಮೌಂಟ್ ಎವರೆಸ್ಟು, ಗೌರಿ ಶಂಕರು, ಲೋತ್ಸೆ, ಮಕುಲಾ, ಚೂಯು, ಶಿಶಪಾಂಗ್ಮ, ಅಮ್ಮಾಡಮ್, ಡಬ್ಲಮ್, ನಪ್ಸೆ, ಪೂಮಾರಿ, ಲುಂಗ್ತಾಂಗ್, ಲಿರುಮಂಗು, ಡೋರ್ಜ್ ಲಕ್ಪ, ಆ ಥರ ಎಲ್ಲ ಅಲ್ಲಿ ಇರೋ ಮೌಂಟೇನ್ಸ್ ಅವೆಲ್ಲವೂ ಕೂಡ ನಮಗೊಂದು ಪೇಪರಲ್ಲಿ ಕೊಟ್ಟಿರ್ತಾರೆ ಲೀಸ್ಟು. ಅವರು ಅದನ್ನು ಅದು ಜಾಗ ಬರ್ತಿದ್ದಂಗೆ ಒಬ್ಬೊಬ್ಬರ ಹತ್ರಕ್ಕೂ ಬಂದು ಈ ಥರ ತೋರಿಸ್ಬಿಟ್ಟು ಇದು ಮಾಡಿದ್ರು. ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ವ್ಯೂಸ್ ನಾವು ಇಷ್ಟೇ ತಕ್ಕೊಳ್ಳೋಕ್ಕೆ ಸಾಧ್ಯ, ಬಟ್ ಅಲ್ಲಿ ಕಣ್ಣು ಮುಚ್ಚೋದಿಲ್ಲ ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ವ್ಯೂಸ್ ಎಲ್ಲ ಕಾಣಿಸುತ್ತಕ್ಕೆ 1 hour ಇವೆಲ್ಲ ಆದಮೇಲೆ ನಾವೆಲ್ಲರೂ ಕೂಡ ವಾಪಸ್ಸು ಹೋಟ್ಲಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಪರ್ ಹೆಡ್ಡು ನಮಗೆ 13,000 ಬಿತ್ತು. ಟು ಆ್ಯಂಡ್ ಫ್ರೋ ಅವರೇ ಕರ್ಕೊಂಡೋಗಿ 1 hour ಈ ಎಲ್ಲ ತೋರಿಸ್ಕೊಂಡು ತಿರ್ಗಾ ಹೋಟೆಲ್ ಡ್ರಾಪ್. ಇನ್ನು ನಮಗೆಲ್ಲ ಅವತ್ತು ಫ್ರೀ ಟೈಮೇ. ಮಧ್ಯಾಹ್ನ ಊಟ ಆದಮೇಲೆ ನಮಗೆ ಬ್ರೀಫಿಂಗ್ ಇತ್ತು. ಅಂದರೆ ನಮ್ಮ ಜೊತೆ ಯಾರ್ಯಾರು ಗ್ರೂಪ್ ಆಗಿದ್ದಾರೆ ಸಾಮ್ರಾಟ್ ಟ್ರಾವೆಲ್ಗೆ ಅಂತ ಹೇಳಿ. ಸೊ ನಾವು 6 ಜನ ಮತ್ತು ಕರ್ನಾಟಕದಿಂದ ಒಂದು 10 people ಬಂದಿದ್ದರು. ಅವರು ಪ್ಲಸ್ ಹಿಂದಿಯವರು, ಅಂದರೆ ಎಲ್ಲ ಡಿಫ್ರೆಂಟ್ ಪ್ಲೇಸಸ್ಸಿಂದ, ಅಂದರೆ ಕಲ್ಕತ್ತಾ ಗ್ರೂಪ್ ಅಂತ. ಸೊ ಅವರು ಒಂದು 21 people. ಸೊ ಹೀಗೆ ನಾವು ಒಂದು 38 ಜನ ಒಂದು ಗ್ರೂಪ್ ಆಗಿ, ಸೊ ನಮಗೆ ಅವರು 2 vehicles ಮಾಡಿ 16 members ಒಂದು ವೆಹಿಕಲ್ ಫುಲ್ ಕರ್ನಾಟಕ ಪೀಪಲು, ಇನ್ನು ಹಿಂದಿ ಸ್ಪೀಕಿಂಗ್ ಪೀಪಲ್ ಕಂಪ್ಲೀಟಾಗಿ ಇನ್ನೊಂದು ವೆಹಿಕಲ್ ಮಾಡಿಬಿಟ್ಟು ನಮ್ಮನ್ನು ಗ್ರೂಪ್ ಮಾಡಿ ನಮಗೆ ಗೈಡ್ಲೈನ್ಸ್ ಯಾವ ರೀತಿ ಇರಬೇಕು, ಹೇಗಿರಬೇಕು, ಎಲ್ಲೆಲ್ಲಿ ಯಾವಾಗ ಹೇಗೆ ನಮ್ಮನ್ನ ಟ್ರಾವೆಲ್ ಕರ್ಕೊಂಡು ಹೋಗ್ತಾರೆ, ಡೇ 1 ಯಾವ ರೀತಿ ಇರುತ್ತೆ, ಆಮೇಲೆ ಅಲ್ಲಿ ಪೋನಿಗೆ ಅಂದರೆ ಎಷ್ಟು ದುಡ್ಡು ಕಟ್ಟಬೇಕು, ಮುಂಚೆ ಯಾವಾಗಲೇ ಕಟ್ಟಬೇಕು, ಪೋರ್ಟರ್ ಬೇಕಾ ನಮಗೆ ಪರಿಕ್ರಮ ಮಾಡೋದಕ್ಕೆ, ಈ ಥರ ಎಲ್ಲ ಥರ ಡೀಟೇಲ್ಸ್ನ ನಮಗೆ ಕೊಟ್ಟು ಅವರು ನಮಗೆ ಜಾಕೆಟ್ಟು, ಆಮೇಲೆ ಡಫಲ್ ಬ್ಯಾಗ್ ಮತ್ತು ಬ್ಯಾಕ್ ಪ್ಯಾಕ್ ಇವನ್ನೆಲ್ಲ ಕೊಟ್ಟು ನಮ್ಮನ್ನ ಧೈರ್ಯ ತುಂಬಿ ಹೊರಡೋದಕ್ಕೆ ರೆಡಿ ಮಾಡಿದ್ರು. ಈ ಡಫಲ್ ಬ್ಯಾಕ್ ಪ್ಯಾಕ್ ವಿಶೇಷತೆ ಏನಪ್ಪ ಅಂದರೆ ಅದಕ್ಕೆ ಗ್ರೂಪಲ್ಲಿರೋ ಎಲ್ಲರಿಗೂ ಸೇಮ್ ಕಲರು ವಿತ್ ಡಿಫ್ರೆಂಟ್ ನಂಬರ್ಸ್ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಇರುತ್ತೆ. ಪ್ರತಿ ಸಾರಿ ನಾವು ರೂಮು ಚೆಕ್-ಇನ್ನು ಚೆಕ್ಔಟ್ ಮಾಡಿದಾಗ ನಮ್ಮದೆಲ್ಲ ಈ ಲಗೇಜ್ ಹೊರಗೆ ಇಟ್ಬಿಟ್ರೆ ಅವರಿಗೆ ಈಸಿಯಾಗಿ ಕಂಟ್ರೋಲಲ್ಲಿರುತ್ತೆ ಅಂತ. ನಂದು ID ನಂಬರು 697. ಸೊ ನಮ್ಮ ಟ್ರಾವೆಲ್ಲು 26th ಶುರುವಾಗುತ್ತೆ ನೇಪಾಳಿಂದ ಮಾನಸರೋವರ ಯಾತ್ರೆ. ಓಂ ನಮಃ ಶಿವಾಯ.